मोटर चालू ಮಾಡಪ್ಪ ನೀರು ಹಾಸ್ಬೇಕು ಕರೆಂಟ್ ಆಗೈತೆ ಕರೆಂಟ್ ಹೋತಾ ಹೌದು ನಾವು ಎಂದರೆ ಕರೆಂಟ್ ಸುದ್ದಿರ್ತದೆ ಹೋಯಪ್ಪ ಒಂದ್ ಕೆಲಸ ಮಾಡು ಏನ ಆ ಕರೆಂಟ್ ಬರೋ ಮಟ ಮೀಟರ್ ಬೋರ್ಡ್ನ್ಯಾಗ ಕೈ ಇಟ್ಕೊಂಡು ನಿಂದ್ರು ಕರೆಂಟ್ ಬಂದ ಮೇಲೆ ಬದುಕಿದ್ರು ಬಂದ್ ಎಬಸ್ ನಾ ಮಕ್ಕೊಂಡಿರ್ತೀನಿ ನಾ ಯಾವ ಕಟ್ತೀನಿ ಇಲ್ಲ ಇಲ್ಲ ನಾ ಮಕ್ಕೊಂಡಿರ್ತೀನಿ ಹಿಂದಾಗಡೆ ಎಬಸ್ ಒಂದ್ ಬಿಡಿ ಕೊಡ್ಲೆ ಬಿಡಿನ ತಗೊಳ್ಳಾಕ ರೊಕ್ಕ ಇರ್ಲಾರ್ದ ಅಲ್ಲಿ ಇಲ್ಲಿ ಬಿದ್ದು ಪರಿ ಚುಟ್ಟ ತಗೊಂಡು ಸೇದಾಕ ಹತ್ತೀನಿ ಬಿಡಿ ಅಂತ ಸಿಗರೇಟ್ ಕೊಡೋದು ಯಾವ ಸಿಗರೇಟ್ ತರ್ತಿಲ್ಲ ಸಿಗರೇಟ್ ಸೇದಬಾರ್ದು ಅದು ಇಲ್ಲೇ ಮಕ್ಕೊಂಡಿರ್ತೀನಿ ಬಸ್ ಕೆಲಸ ಮಾಡು ನೀರ್ ಹಾಕು ಹೊಲಕ್ಕೆ ಅಂದ್ರೆ ಬಂದ್ ಮಲ್ಕೊಂಡಿದ್ದಾನೆ ಅನುಕೂಲ ಅನುಕೂಲ ಏ ಹೋಗಲೇ ರಾಮ್ಯ ಸುಮ್ಮನ ಅನುಕೂಲ ಏ ಕಡ್ಡಿಲ್ ಹೋಗಲಿ ಯಾರು ಇವನ್ನ ಕಡ್ಡಿ ಕೇಳಿದ್ರಿ ಈಗ ಅನುಕೂಲ ಏ ಅಪ್ಪ ಇರುದೊಂದು ಕಡ್ಡಿ ಮಳೆಯಾಗ ಅದು ತಂಪಾಗಿ ಹೋಗು ಸುಮ್ಮ ನೀನ್ ಎದ್ದಾಡ್ತೀಯ ಇಲ್ವಾ ಈಗ ಯಾಕಲೇ ರಾಮ್ಯ ಹೋದ್ ಜನ್ಮದಾಗ ಹಂದಿಗಿಂದಾಗ ಹುಟ್ಟಿದ್ದೆ ಯಾರ ಮನೆ ಕಾಡಿಸ್ತೀವೋ ಅದನ್ನ ಹೆರಿದವಳು ತಡಿ ನಮ್ಮ ಸೌಕಾರ ಎಷ್ಟು ಕಾಡ್ಸೋದಿಲ್ಲ ಮಾಡ್ತೀನಿ ತಡಿ ಹಂದಿ ನಾನು ಅಲ್ಲ ಮಮ್ಮಿ ಚಂದ ಮಾಡ್ತೀನಿ ಅಯ್ಯೋ ಹೊಲಕ್ ನೀರು ಹಾಕಂತ ಕಲ್ಸಿದ್ರೆ ಮಲ್ಕೊಂಡಿದ್ಯಲ್ಲ ನೀನು ನೀರ್ ಹಸಕತ್ತಿದ್ದೆ ನೋಡಿದ್ನಲ್ಲ ಮಲ್ಕೊಂಡಿದ್ಯಲ್ಲ ಮಲ್ಕೊಂಡ ನೀರ್ ಹಸಕತ್ತಿದ್ದೆ ಯಾವ ತರ ಸ್ಟೈಲು ನಿಂತ ನೀರ್ ಹಾಕ್ಸಿದ್ನ ನೀರ ಬರೋಬ್ಬರಿ ಹಾಯ್ಲಿಲ್ಲ ಅದಕ್ಕ ಬ್ಯಾಡ ಮಲ್ಕೊಂಡ್ ಹಾಸನಂತ ಈಗ ಮಲ್ಕೊಂಡ್ ಹಾಸಕತ್ತೇನೆ ಸರಿ ಅನುಕೂಲ ಇಲ್ಲಿ ನನ್ನನ್ನ ಕೇಳ್ಕೊಂಡು ಯಾರಾದ್ರೂ ಬಂದಿದ್ರ ಬಂದಿತ್ತು ಹೌದಾ ಯಾರ್ಯಾರು ಯಾರು ಹೊಡಪತ್ತಿದ್ ನಾಯಿ ನಾನ್ ನಾಯಿ ಕೇಳದ್ನ ಮನುಷ್ಯರು ಯಾರಾದ್ರೂ ಬಂದಿದ್ರ ಅಂತೆ ಮನುಷ್ಯರಂದ್ರೆ ಸದ್ಯಕ್ಕೆ ನೀವಿದ್ದೀರಾ ಸುಂದರದಲ್ಲಿ ಅತಿ ಸುಂದರ ನಾನಿದ್ದೀನಿ ಸುಂದರ ನಾನ್ ನಿನ್ನ ಕೇಳಿಲ್ಲ ಹೋಗ್ ಮನೆಗೆ ಹೋಗ್ ಮನೆಗೆ ನೀರ್ ಹಾಸಕ್ ಬಂದಿ ನೀವು ನಾನ್ ಹೇಳ್ತಾ ಇದ್ದೀನಿ ಇವತ್ ನೀರ್ ಹಾಯಿಸ್ಬೇಡ ಮನೆಗೆ ಹೋಗ್ ನೀವು ನೀರ್ ಹಾಸ್ಬೇಡ ಮನೆಗೆ ಹೋಗಂತೀರಿ ನಾ ನೀರ್ ಹಾಸ್ಲಾರ್ದ ಮನೆಗೆ ಹೋದ್ರ ಅಲ್ಲಿ ಅಪ್ಪದನ್ನ ಬೈತಾನೆ ಬೈಸ್ಕೋ ಹೊಡಿತಾನ ಹೊಡ್ಸ್ಕೋ ಗುತ್ತಾನ ಗುದ್ದಿಸ್ಕೋ ಎಲ್ಲ ನಾನು ಮಾಡಿಸ್ಕೊಂಡ್ರೆ ಮತ್ತೆ ನೀವ್ ಅದಕ್ಕೆ ಇರೋದು ಅಂದ್ರೆ ನಾನ್ ಹೊಡ್ಸ್ಕೋಬೇಕಾ ಹೊಡಿತಾರೆ ಬೇವ ನನಗೆ ಏನು ಒಂದ್ ಕಾರಣ ಹೇಳೋ ನೀರ್ ಬಿಡ್ಬೇಡ ಹೋಗ್ ಮನೆಗೆ ನೀ ಯಾಕವ ನನಗೆ ಮನೆ ಕಳ್ಸಕತ್ತೀಯ ನೀರ್ ಹಾಯಿಸಿದ್ರೆ ದಿನ ನೋಡು ರಾಡಿ ರಾಡಿ ಆಗ್ಬಿಡುತ್ತೆ ಹೋಗ್ ಮನೆಗೆ ಹೋಗಿ ಯಾರಾಡಿ ಎಕ್ಕಿದ್ದವ ನನಗ ಆ ನಮ್ನಿ ರಾಡಿಯಾಗೆ ಇದಾಗಕತ್ತತಿ ಮತ್ತೆ ರಾಡಿ ಅಂತ ನನಗ ಯವ್ವ ಬಾಯಾರಿಕೆ ಆಗಿದ್ರ ನೋಡು ನದಿ ಹರಿಯಕತ್ತ ನಮ್ ತೋಟದಾಗ ನೀರ್ ಕುಡಿ ದಂಡಿ ಮೇಲೆ ಕುಂತು ನೀವ್ ವಿಚಾರ ಮಾಡ್ಬೇಡ ಆರಾಮ್ ನೀ ಸುಮ್ ಕುಂತ ನೀರ್ ಕುಡಿ ನಾ ನೀರ್ ಹಾಸಿ ಬರ್ತೀನಿ ನಾನ್ ಹೇಳ್ತಿದ್ರಿ ಮನೆಗೆ ಹೋಗಂತ ನನಗೆ ಆರ್ಡರ್ ಮಾಡ್ತಾನೆ ನೀರ್ ಹಾಸ್ಲಿಲ್ಲ ಅಂದ್ರ ಗದ್ದೆ ಒಣಗತತಿ ಒಣಗದ್ರೆ ನಮ್ ಗದ್ದೆ ಒಣಗತ್ತೆ ಮನೆಗೆ ಹೋಗಿ ಒಣಗಿ ಕೈಕಿ ಬೆಳಿತತಿ ಬೆಳೆದ್ರೆ ನಮ್ ಕರ್ಕೆ ಬೆಳೆಯತ್ತೆ ಮನೆಗೆ ಹೋಗು ಮತ್ತ ಒಳ್ಳೆ JCB ಹಚ್ಚಿ ಕ್ಲೀನ್ ಮಾಡಿಸ್ಬೇಕಾಗ್ತೈತೆ ಅದನ್ನ ಕರ್ಕೊಂಬರಕ್ ನೀನ್ ಇದೆಯಲ್ಲ ಹೋಗ್ ಅದ ಸಂಕಟ ನನಗವ ಹಳ್ಳಿ ಮತ್ತ JCB ಕರ್ಕೊಂಬರಕ್ಕೂ ನಾನು ಹೋಗ್ಬೇಕಲ್ಲ ಹೌದು ಹೋಗ್ ಮನೆಗೆ ನೀವು ಎಳ್ನೀರಂದ್ರೆ ಕುಡಿತಾರೆ ಬೇಡ ಅಲ್ಲಿ ನೋಡ್ಯವ ನಿಮ್ ತೋಟದಾಗ ಎಳ್ನೀರ್ ಗಿಡದಾಗ ಎಳ್ನೀರ್ ಹೆಂಗ ಗೊತ್ತ ಬಿದ್ದಾವೆ ಅಲ್ವಾ ಹೋಗ್ತಾ ನೀನು ಕುಡ್ಕೊಂಡು ಹೋಗ್ ಮನೆಗೆ ಹೋಗ್ ಆರಾಮಪ್ಪ ಯಪ್ಪ 3 ಗಂಟೆಗೆ ಬರ್ತೀನಿ ಅಂದ್ರು ಇಷ್ಟು ಬಂದಿದ್ದೆ ಯವ್ವ 6ಕ್ಕೆ ಬಂದೆ ಇಲ್ಲ ನೀನು 9ಕ್ಕೆ ಬಂದ್ಬಿಡು 6 ತಿಂಗಳ ಆಯ್ತಾ ಡ್ಯಾನ್ಸ್ ಮಾಡಿದ್ದಾಯ್ತಾ ಹೋಗ್ ಮನೆಗೆ ಸ್ವಲ್ಪ ಟೈಮ್ ಸಿಕ್ಕರೆ ಸಾಕು ನೋಡಿ ಮಾಡೋದು ಹೋಗು ನೀರಾಸೆ ಹೋಗಿದ್ನಲ್ಲ ನಾನು ಎಷ್ಟು ಸತಿ ಹೇಳಿ ನಿನಗೆ ಹಾಳಾದ್ರೆ ನಮ್ ಹೊಲ ಹಾಳಾಗಿ ಹೋಗ್ಬಿಡ್ಲಿ ನೀನು ಹೋಗು ಆಯ್ತು ಒಣಗಿದ ನಿಮ್ ತೋಟ ನಮ್ಗೆ ಆಗೋದೈತಿ ಒಣಗಿಸ್ಕೋರಿ ಒಣಗಿಸ್ಕೋರಿ ಹಾಗೇನಿಲ್ಲ ಈಗ ಒಂದ್ 5 ನಿಮಿಷ ಆಯ್ತು ಗಂಗಾಧರ್ ಈ ವಾತಾವರಣ ನೋಡಿದ್ರ ಎಷ್ಟೊಂದು ಪ್ರಶಾಂತವಾಗಿದೆ ನಿಜ
ಈ ವಾತಾವರಣದ ಮಧ್ಯೆ ನಿಂತಿರೋ ನೀನು ನನ್ನ ಕಣ್ಣಿಗೆ ವನದೇವತೆ ತರ ಕಾಣ್ತಾ ಇದ್ದೀನಿ. ಅಷ್ಟೊಂದು ಸುಂದರವಾಗಿ ಕಾಣ್ತಿದ್ದೀನ. ನಿಜ ಹೇಳ್ಬೇಕಂದ್ರೆ ದೇವಲೋಕದಲ್ಲಿ ಇರೋದ ಅಪ್ಸರ ತರ. ಗಂಗಾಧರ್, ನಾನ್ ನಿಮ್ಮ ಹತ್ರ ಒಂದ್ ಮಾತು ಕೇಳ. ಕೇಳ್ತೆ. ಏಕಕಾಲಕ್ಕೆ 2 ಕುದುರೆನ ಒಬ್ಬರೇ ಹತ್ತುವ ಪ್ರಯತ್ನ ಮಾಡಬಾರ್ದು. ಯಾಕಂದ್ರೆ ಒಂದು ಕುದುರೆನ ಹತ್ತಿ ದಣಿಸಲು ಹೋದ್ರೆ ಇನ್ನೊಂದು ಕುದುರೆ ಖಾಲಿಯಾಗಿ ಉಳಿಯುತ್ತೆ. ಆಗ ಅದು ತನ್ನ ಮನ ಬಂದಂತ ಓಡಾಡಿ ಬಂದಾಗ ಒಡೆಯನ ಮನಸ್ಸಿಗೂ ನೋವಾಗ್ಬೋದು, ಮರ್ಯಾದೆ ಹೋಗೋ ಪ್ರಸಂಗನೂ ಬರ್ಬೋದು. ಕಾರಣ ಯೋಚನೆ ಮಾಡಿ ಕುದುರೆ ಹತ್ತಿ ಅಂತ ಹೇಳ್ತಾ ಇದ್ದೀನಿ. ನಿಜ ಜಯ ಮಾತು. ಆದ್ರೆ ಕುದುರೆ ಉದಾಹರಣೆನ ನೀನು ತುಂಬಾ ತಪ್ಪಾಗಿ ಹೇಳ್ತೀನಿ. ಒಂದೇ ಕುದುರೆಯನ್ನ ಇಬ್ಬರು ಹತ್ತೋದ ಪ್ರಯತ್ನ ಪಡಬಾರ್ದು. ಮುಂದೆ ಕುಳಿತವನು ಲಗಾಮ್ ಜಗ್ಗಿ ಹೇಳಿದ್ರೆ ಹಿಂದೆ ಕುಳಿತವನು ಅದರ ಮೈ ಬಾಯುವಂತೆ ಚಾಟಿಯಿಂದ ಬಾರಿಸುತ್ತಾನೆ. ಆಗ ಆ ಕುದುರೆ ಸಹಿಸಲಾರದ ಸಂಕಟಕ್ಕೀಡಾಗುತ್ತೆ. ಸಂಕಟಕ್ಕೀಡಾದ ಕುದುರೆಯನ್ನ ಮುದ್ದಿಸಿ ಮೈಸೂರ್ಬೋದಲ್ಲ. ಮುದ್ದಿಸಿ ಮೈ ತಿಕ್ಕಿ ಸಂತೋಷದಕ್ಕೆ ಆ ಕುದುರೆ ಅವನ ಸ್ವಂತದ್ದಲ್ಲ. ಕುದುರೆ ಒಡೆಯನ್ನ ಕಣ್ಣು ತಪ್ಪಿಸಿ ಮುದ್ದು ಕೊಡುವುದೇ ಅವನ ಚಟ. ಜೀವನ ಅಂದ್ರೆ ಗುಡ್ಡಗಾಡು ಪ್ರದೇಶ ಇದ್ದ ಹಾಗೆ. ಅಲ್ಲಿ ಕಲ್ಲು ಮುಳ್ಳು ಇರುತ್ತೆ, ಹಾವು ಚೇಳು ಇರುತ್ತೆ. ಕಲ್ಲು ಮುಳ್ಳು ಚುಚ್ಚಿದ್ರೆ ಕಾಲಿಗೆ ನೋವಾಗ್ಬೋದು, ಇನ್ನು ಹಾವು ಚೇಳು ಕಚ್ಚಿದ್ರೆ ನಂಜೇರಿ ಸಾಯಬಹುದು. ಸತತವಾಗಿ ಅದೇ ಪ್ರದೇಶದಲ್ಲಿ ಓಡಾಡುವನಿಗೆ ಹಾವು ಚೇಳಿನ ಭಯ ಇರೋದಿಲ್ಲ, ಕಲ್ಲು ಮುಳ್ಳಿನ ಅಂಜಿಕೆನೇ ಇರೋದಿಲ್ಲ. ಈಗ ಅರ್ಥ ಆಯ್ತು ಬಿಡಿ ನಿಮ್ ಮನಸ್ಸಿನ ಆಸೆ ಏನು ಅಂತ. ಗಂಗಾಧರ್, ಈ ನಮ್ ಪ್ರೀತಿನ ಕೊನೆವರೆಗೂ ಹೀಗೆ ಉಳಿಸ್ಕೊಳ್ತೀರಲ್ವಾ? ಕೊನೆವರೆಗೂ ಉಳಿಸ್ಬೇಕು ಅಂತಲ್ಲ ತಾನೆ ನಾನು ಇಲ್ಲಿವರೆಗೂ ಬಂದಿದ್ದು.